ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಮಾರಣಕಟ್ಟೆ ಜಾತ್ರೆಗೆ ಹೊರಟಿದ್ದೀವಿ. ನಾನು, ನಮ್ಮ ಮನೆಯವರು, ಹಾಗೆ ನನ್ನ ಮಕ್ಕಳು, ನನ್ನ ಭಾವನ ಮಗ, ಹಾಗೆ ನಮ್ಮ ಮನೆಯವರ ಅಣ್ಣ, ಅತ್ತಿಗೆ, ಅಕ್ಕ ಎಲ್ಲರೂ ನಾವು ಕಾರಲ್ಲಿ ಮಾರಣಕಟ್ಟೆ ಜಾತ್ರೆಗೆ ಹೊರಟಿದ್ದೀವಿ. ಮಕರ ಸಂಕ್ರಾಂತಿಯಂದು ಮಾರಣಕಟ್ಟೆ ಜಾತ್ರೆ ಇರುವಂಥದ್ದು. ಹಾಗಾಗಿ ನಾವೆಲ್ಲ ಜಾತ್ರೆಗೆ ಹೊರಟಿದ್ದೀವಿ. ಈ ಮಾರಣಕಟ್ಟೆ ಹತ್ತಿರ ಬಂದ್ವಿ ನಾವೀಗ. ನೋಡಿ, ಮಾರಣಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರ ಅಂತ ದೇವರು ನೆಲೆಯಾಗಿದ್ದಾರೆ. ಇಲ್ಲಿ ನಮಗೆ ಇದು ಎಲ್ಲಿ ಬರ್ತದೆ ಅಂತಂದರೆ, ಕುಂದಾಪುರ ಹಾಗೂ ಕೊಲ್ಲೂರಿನ ನಡುವೆ ಈ ಮಾರಣಕಟ್ಟೆ ಅಂತ ಕ್ಷೇತ್ರ ಸಿಗ್ತದೆ. ಕ್ಷೇತ್ರ ಮಾರಣಕಟ್ಟೆ ಅಂತ ಇದೆ. ಇಲ್ಲಿ ಬ್ರಹ್ಮಲಿಂಗೇಶ್ವರನ ಎಂಬ ದೇವರು ನೆಲೆಯಾಗಿದ್ದಾರೆ. ಇವನು ನೆಲೆಯಾದ ಕಥೆ ಹೇಗೆ ಅಂತ ಕೇಳಿದರೆ, ಮೊದಲು ಇವನು ಕಂವಾಸುರನೆಂಬ ರಾಕ್ಷಸನಾಗಿ ಇದ್ದನಂತೆ ಬ್ರಹ್ಮಲಿಂಗ. ಕಂವಾಸುರನೆಂದ ರಾಕ್ಷಸನಾಗಿ ತುಂಬ ಹಿಂಸೆಗಳನ್ನು ದೇವತೆಗಳಿಗೆ, ಋಷಿಮುನಿಗಳಿಗೆ ಹಾಗೆ ತುಂಬ ಹಿಂಸೆಗಳನ್ನು ನೀಡ್ತಾ ಇದ್ದಂತೆ. ಆಗ ಇವನು ವರವನ್ನು ಪಡೆದಿರ್ತಾನೆ ಬ್ರಹ್ಮನಲ್ಲಿ, ನನಗೆ ಗಂಡು ಜೀವಿಗಳಿಂದ ಮರಣ ಬರಬಾರದು ಎನ್ನುವುದಾಗಿ. ಹಾಗಾಗಿ ಬ್ರಹ್ಮ ಇವನಿಗೆ ವರವನ್ನು ನೀಡಿರ್ತಾನೆ. ಇವನು ತುಂಬ ಒಂದು ಹಿಂಸೆಯನ್ನು ನೀಡ್ತಾ ಇದ್ದ ದೇವತೆಗಳಿಗೆಲ್ಲ. ಆಗ ದೇವತೆಗಳೆಲ್ಲ ಹೋಗಿ ಇವನನ್ನು ಹೇಗೆ ವಧಿಸೋದು ಅಂತ ಯೋಚನೆಯನ್ನು ಮಾಡ್ತಾರೆ. ಆಗ ಇವನು ಮತ್ತೆ ವರವನ್ನು ಪಡೀಲಿಕ್ಕೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಅಂದರೆ ನಾನು ಗಂಡು ಜೀವಿಯಿಂದ ಮಾತ್ರ ವರ ಪಡೆದಿರೋದು, ಮರಣ ಬರಬಾರ್ದು ಎನ್ನುವುದಾಗಿ. ಆದರೆ ನನಗೆ ಯಾವ ಜೀವಗಳಿಂದಲೂ ನನಗೆ ಮರಣ ಬರಬಾರ್ದು ಎನ್ನುವುದಾಗಿ ವರವನ್ನು ಪಡೀಲಿಕ್ಕೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಆಗ ಬ್ರಹ್ಮ ವರ ಕೊಡುವ ಸಂದರ್ಭದಲ್ಲಿ ಹೋಗಿ ಇವನಿಗೆ ಸರಸ್ವತಿ ಗಂಟಲಲ್ಲಿ ಕೂತ್ಕೊಳ್ತಾಳೆ. ಯಾಕೆ ಅಂದರೆ ಇವನು ಮತ್ತೆ ವರವನ್ನು ಪಡೆದರೆ ಇವನನ್ನು ಹಿಡಿಯುವುದು ಕಷ್ಟ ಎನ್ನುವುದಾಗಿ, ಇವನನ್ನು ಇದು ಮಾಡೋದು ಕಷ್ಟ ಅಲ್ವಾ. ಹಾಗಾಗಿ ಸರಸ್ವತಿ ಗಂಟಲಲ್ಲಿ ಕೂತು ಇಲ್ಲ ಅಂತ ಇವನಿಗೆ ಬ್ರಹ್ಮ ಏನು ವರ ಬೇಕು ಎಂದು ಕೇಳು ಎನ್ನುವಾಗ ಇವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಹಾಗೆ ಇವನು ಮೂಕನಂತೆ ವರ್ತಿಸ್ತಾನೆ. ಅಂದರೆ ಇವನಿಗೆ ಮಾತು ಆಡಲಿಕ್ಕೆ ಸರಸ್ವತಿ ಬಿಡೋದಿಲ್ಲ. ಆಗ ಇವನಿಗೆ ಬ್ರಹ್ಮ, ನೀನು ನನ್ನ ವರವನ್ನು ಕೇಳು ಎಂದರೆ ನೀನು ಈ ರೀತಿ ವರ್ತಿಸ್ತಾ ಇದೆಯಲ್ಲ, ನೀನು ಮೂಕಾಸುರನಾಗು ಅಂತ ಬ್ರಹ್ಮ ವರವನ್ನು ಕೊಡ್ತಾನೆ. ಅಂದಿನಿಂದ ಇವನು ಮೂಕಾಸುರನಾಗ್ತಾನೆ. ಇವನು ಮೂಕಾಸುರನಾದ ಅನ್ನೋ ಕೋಪಕ್ಕೆ ಇನ್ನೂ ಹಿಂಸೆಯನ್ನು ಜಾಸ್ತಿ ಮಾಡ್ತಾನೆ. ಎಲ್ಲರಿಗೂ ಹಿಂಸೆ ಮಾಡುವಂಥದ್ದು ಇದೆಲ್ಲ ಜಾಸ್ತಿ ಮಾಡ್ತಾ ಇರ್ತಾನೆ. ಆಗ ಇವನಿಗೆ ಇನ್ನೇನು ಮಾಡೋದು ಅಂತ ದೇವತೆಗಳೆಲ್ಲ ಯೋಚನೆ ಮಾಡಿ ಆದಿಶಕ್ತಿಯ ತ್ರಿಶಕ್ತಿಗಳು ಒಂದಾಗಿ ದೇವಿ ಸಿಂಹವಾಹಿನಿಯಾಗಿ ಬಂದು ಇವನನ್ನು ವಧಿಸಲಿಕ್ಕೆ ಬರ್ತಾಳೆ. ಆಗ ದೇವಿ ವಧಿಸೋಕ್ಕೆ ಬಂದ ಸಂದರ್ಭದಲ್ಲಿ ಇವನು ದೇವಿಯಲ್ಲಿ ಮೂಕನಾಗಿಯೇ ಮೂಕಾಭಿನಯದಲ್ಲೇ ಕೇಳ್ತಾನೆ, ನೀನು ವಧಿಸೋದಾದರೆ ವಧಿಸು, ಆದರೆ ನನಗೆ ಮೊದಲು ಮಾತನಾಡುವ ಶಕ್ತಿಯನ್ನು ಕೊಡುವಂಥದ್ದಾಗಿ. ತಾಯಿ ಆಯಿತು ಅಂತ ಒಪ್ಪಿ ಅವನಿಗೆ ಮಾತನಾಡುವಂತೆ ಗ್ರಹಿಸ್ತಾಳೆ. ಆಗ ಅವನು ಮಾತು ಬರ್ತದೆ ಅವನಿಗೆ. ಅವನು ತಾಯಿಯಲ್ಲಿ ಬೇಡ್ತಾನೆ, ಅಮ್ಮ, ನನಗೆ ಅಂದರೆ ನೀನು ನನ್ನನ್ನು ವಧಿಸು, ಆದರೆ ನನ್ನ ಹೆಸರು ಇಲ್ಲಿ ಅಜರಾಮರವಾಗಿ ಉಳಿಯೋ ಹಾಗೆ ನೀನು ಮಾಡಬೇಕು ಭೂಲೋಕದಲ್ಲಿ ಅಂತ ಹೇಳಿ ಮಾಡ್ತಾಳೆ. ಆಗ ಅವನು ತಾಯಿ ಅದಕ್ಕೆ ಒಪ್ಪಿ ಯುದ್ಧಕ್ಕೆ ನಿಲ್ತಾಳೆ. ಯುದ್ಧ ಮಾಡಿ ಅವನನ್ನು ವಧಿಸ್ತಾಳೆ. ಆಗ ಇಲ್ಲಿ ಅವಳು ಮೂಕಾಸುರನನ್ನು ವಧಿಸಿ ಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲಿ ನೆಲೆಯಾಗ್ತಾಳೆ. ಮೂಕಾಂಬಿಕೆಯಾಗಿ ಇವನಿಗೆ ಇಲ್ಲೇ ನೀನು ಬ್ರಹ್ಮಶಿಲೆಯಾಗಿ ಬಿದ್ದಿರು, ಅಂದರೆ ಅವನ ಅಷ್ಟು ರಾಕ್ಷಸದ ಹೋಗಿರಲಿಲ್ಲ, ಅವನ ಅಷ್ಟು ಮೋಕ್ಷ ಅವನಿಗೆ ಸಿಗಲಿಲ್ಲ, ಅವನ ಪಾಪಗಳು ಇನ್ನೂ ಇರೋದರಿಂದ ಅವನು ಇಲ್ಲೇ ಬ್ರಹ್ಮಶಿಲೆಯಾಗಿ ಬಿದ್ದಿರು, ಮುಂದೊಂದು ದಿನ ನಿನಗೆ ಇಲ್ಲಿ ಅಂದರೆ ಮೋಕ್ಷ ಸಿಗ್ತದೆ ಅಂತ ತಾಯಿ ಹೇಳ್ತಾಳೆ. ಆಗ ಅವನು ಮುಂದೆ ಶಂಕರಾಚಾರ್ಯರು ಬಂದು ಶ್ರೀಚಕ್ರ ಸ್ಥಾಪನೆ ಮಾಡಿ ಹಾಗೆ ಇಲ್ಲಿ ಬ್ರಹ್ಮಲಿಂಗೇಶ್ವರನ ಸ್ಥಾಪನೆಯನ್ನು ಮಾಡ್ತಾರೆ. ಇದು ಮಹಾರಣ ನಡೆದ ಒಂದು ಸ್ಥಳ ಆದ್ದರಿಂದ ಇಲ್ಲಿ ಮಾರಣಕಟ್ಟೆ ಎನ್ನುವುದು ಪ್ರತೀತಿಯಾಗ್ತದೆ. ಹಾಗೆ ಬ್ರಹ್ಮ ಶಿಲೆಯಾಗಿ ಬಿದ್ದಿರುವ ನೀನು ಬ್ರಹ್ಮಲಿಂಗೇಶ್ವರನಾಗಿ ಮೆರೆ ಎನ್ನುವುದಾಗಿ ಶಂಕರಾಚಾರ್ಯರು ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ ಅವನು ಬ್ರಹ್ಮಲಿಂಗೇಶ್ವರನಾಗಿ ಮೆರೀತಾನೆ. ಅಷ್ಟೂ ರಾಕ್ಷಸತ್ವ ಗುಣಗಳನ್ನು ಹೋಗಿ ಒಂದು ದೇವನಾಗಿ ಮೆರೆದಿದ್ದು ಅಂದರೆ ಬ್ರಹ್ಮಲಿಂಗೇಶ್ವರನೇ. ಹಾಗೆ ಅವನು ತುಂಬ ಸತ್ಯದೇವರು ಅಂತಲೇ ಹೇಳ್ಬೋದು ಬ್ರಹ್ಮಲಿಂಗೇಶ್ವರನನ್ನು ನಂಬಿ ಮುಂದೆ ಹೋದರೆ ಯಾವ ಕೆಲಸದಲ್ಲೂ ನಿಮಗೆ ಅದು ಆಗೋದಿಲ್ಲ ಅನ್ನೋ ಥರ ಆಗೋದಿಲ್ಲ. ಅಷ್ಟು ಒಂದು ಶಕ್ತಿ ದೇವತೆನೇ ಬ್ರಹ್ಮಲಿಂಗ, ಶಕ್ತಿ ದೇವನೇ ಬ್ರಹ್ಮಲಿಂಗ ಅಂತ ಹೇಳ್ಬೋದು. ಇಲ್ಲಿ ಮಕರ ಸಂಕ್ರಾಂತಿ ದಿನ ಜಾತ್ರೆ ಇರ್ತದೆ. 3 ದಿನ ಇಲ್ಲಿ ಮಂಡಲ ಸೇವೆ ಇರ್ತದೆ. 3 ದಿನ ಜಾತ್ರೆ ಅಂದರೆ ಮಂಡಲ ಸೇವೆ ಇರ್ತದೆ. ಹಾಗೆ ಇವನಿಗೆ ಪ್ರೀತಿ ಪಾತ್ರರಾದಂದರೆ ಅಡಿಕೆ ಶೃಂಗಾರ ಹಾಗೆ ಸೇವಂತಿಗೆ ಹೂ, ಅದು ತುಂಬ ಇಷ್ಟ ಅವನಿಗೆ, ಬ್ರಹ್ಮಲಿಂಗ ದೇವರಿಗೆ. ಹಾಗೆ ಇಲ್ಲಿ ಇಷ್ಟವಾದ ಸೇವೆ ಅಂತಂದರೆ ರಂಗಪೂಜೆ, ಹಾಗೆ ಬೆಳಕಿನ ಸೇವೆ ಅಂದರೆ ಯಕ್ಷಗಾನ. ಇಲ್ಲಿ 3 ಮೇಳಗಳಿದೆ ಯಕ್ಷಗಾನ, ಪ್ರತಿದಿನ ಯಕ್ಷಗಾನ ನಡೆಯುತ್ತದೆ. ಅವನಿಗೆ ತುಂಬ ಇಷ್ಟವಾದಂಥ ಸೇವೆ ಅದು. ಹಾಗೆ ಇಲ್ಲಿ
ಶೃಂಗಾರವನ್ನು ಅವನ ತಲೆ ಮೇಲೆ, ದೇವರ ತಲೆ ಮೇಲೆ ಇಟ್ಟು, ಬ್ರಹ್ಮಲಿಂಗೇಶ್ವರನ ದೇವರ ತಲೆ ಮೇಲಿಟ್ಟು ಒಂದು ಮಂಗಳಾರತಿ ಮಾಡಿದಾಗ ಆ ಹೂವು ನಮಗೆ ಪ್ರಸಾದದ ರೂಪದಲ್ಲಿ ಸಿಗ್ತದೆ, ಪ್ರಸಾದ ಬರ್ತದೆ. ಅದು ಒಂದು ನೋಡಲಿಕ್ಕೆ ತುಂಬ ಖುಷಿಯಾಗುವಂಥ ಒಂದು ಕ್ಷಣ ಅಂದರೆ ಅದು. ಆ ಪ್ರಸಾದ ಅವನ ತಲೆ ಮೇಲಿಂದ ಕೆಳಗೆ ಬರ್ತದೆ ಅಂದಾಗ ನಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗ್ತದೆ ಅಂತಂದರೆ ಅಷ್ಟು ಖುಷಿ ಆಗ್ತದೆ. ಇದು ತೆಂಕಿನವರ ಅಂದರೆ ನಮ್ಮ ಉಡುಪಿ ಮಂಗಳೂರು ಆಚೆಯವರಿಗೆ ತುಂಬ ತುಳುನಾಡಿನವರಿಗೆ ತುಂಬ ಇಷ್ಟವಾದ ದೇವರಿದು. ಅವರೆಲ್ಲ ವರ್ಷಕ್ಕೊಂದ್ಸಲ ಮಕರ ಸಂಕ್ರಾಂತಿ ದಿನ ಹಬ್ಬಕ್ಕೆ ಬಂದು ಇಲ್ಲಿ ಜಾತ್ರೆಗೆ ಬಂದು ಇಲ್ಲಿನ ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗಡಿಹಾರ ಅಂತ ಕೊಡ್ತಾರೆ. ಅದೆಲ್ಲ ಅವರಿಗೆ ತುಂಬ ಒಂದು ಇದನ್ನು ಅವರು ನಡ್ಕೊಂಡು ಬಂದಿರುವಂಥ ದಾರಿ ಅದು. ಬ್ರಹ್ಮಲಿಂಗೇಶ್ವರನ ನಂಬ್ಕೊಂಡು ಬಂದಿರುವಂಥದ್ದು. ಹಾಗೆ ಇಲ್ಲಿ ಭೂತಾರಾಧನೆ ಅಂದರೆ ಹೊರಗಡೆ ಗಣಗಳು ಕೂಡ ತುಂಬ ಗಣಗಳಿರ್ತವೆ ಬ್ರಹ್ಮಲಿಂಗೇಶ್ವರನಲ್ಲಿ. ಜಾತ್ರೆಯಲ್ಲಿ ತುಂಬ ಒಂದು ಇದಿದೆ ನೋಡಿ ಇಲ್ಲಿ. ಹಾಗೆ ಎಲ್ಲ ಡೊಂಬರಾಟ ಆ ಥರ ಎಲ್ಲ ಜಾತ್ರೆಯ ಒಂದು 3 ದಿನ ಇಲ್ಲಿ ಸೇವೆ ಇರೋದ್ರಿಂದ, 3 ದಿನ ಜಾತ್ರೆ ಇರೋದ್ರಿಂದ 3 ದಿನ ಇಲ್ಲಿ ಅನ್ನದಾನ ನಡೀತದೆ. ನೀವು ಎಷ್ಟು ಹೊತ್ತಿಗೆ ಹೋದರೂ ಇಲ್ಲಿ ಅನ್ನದಾನ ಇರ್ತದೆ, ಟೈಮಿಂಗ್ಸ್ ಏನೂ ಇಲ್ಲ. 3 ದಿನ ಕೂಡ ಎಷ್ಟು ಹೊತ್ತಿಗೆ ಯಾವುದೇ ಟೈಮಿನಲ್ಲಿ ನೀವು ಹೋದರೂ ಕೂಡ ಅಲ್ಲಿ ಅನ್ನದಾನ ನಡೀತಾ ಇರ್ತದೆ. ಒಂದು 70-80 ಸಾವಿರಷ್ಟು ಜನ ಇಲ್ಲಿ 3 ದಿನದಲ್ಲಿ ಅನ್ನದಾನ ನಡೀತದೆ ಈ ಕ್ಷೇತ್ರದಲ್ಲಿ. ಅಷ್ಟು ಪವರ್ಫುಲ್ಲು ಕ್ಷೇತ್ರ ಅಂತಲೇ ಹೇಳ್ಬೋದು ಇದು ಬ್ರಹ್ಮಲಿಂಗೇಶ್ವರ. ಹಾಗಾಗಿ ಮೂಕಾಸುರನನ್ನು ವಧಿಸಿ ಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲಿ ನೆಲೆಯಾಗಿರೋದ್ರಿಂದ ತಾಯಿ, ಆ ಕೊಲ್ಲೂರಿಗೆ ಬಂದವರು ಬ್ರಹ್ಮಲಿಂಗೇಶ್ವರನಲ್ಲಿ ಬರಬೇಕಂತೆ. ಹಾಗೆ ಬ್ರಹ್ಮಲಿಂಗೇಶ್ವರನ ಹತ್ತಿರ ಬಂದವರು ಕೊಲ್ಲೂರಿಗೆ ಹೋಗಬೇಕು ಅಂದರೆ ಒಂದು ತಾಯಿ ಮಗನ ಸಂಬಂಧ ಅಲ್ಲಿಗೆ ಇರುವಂಥದ್ದು. ಹಾಗಾಗಿ ಅದು ತುಂಬಾ ಒಂದು ಪ್ರತೀತಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ಅವರೆಲ್ಲರೂ ಮಕರ ಸಂಕ್ರಾಂತಿ ದಿನದಂದು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿ, ಇಲ್ಲಿ ಕೆರೆ ಇರ್ತದೆ, ಹೊಳೆ ಇರ್ತದೆ ಬ್ರಹ್ಮಲಿಂಗೇಶ್ವರನ ಕ್ಷೇತ್ರದಲ್ಲಿ. ಆ ಹೊಳೆಯಲ್ಲಿ ತೀರ್ಥ ಸ್ನಾನ ಮಾಡಿ ಅವರು ಇಲ್ಲಿ ಹೂವನ್ನು ಹಿಡಿತಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ಇದು ಹೊರಗಡೆ ಇರುವಂಥ ಗಣಗಳು, ಬ್ರಹ್ಮಲಿಂಗೇಶ್ವರನ ಗಣಗಳಿದು. ಇಲ್ಲಿ ವರ್ಷಕ್ಕೊಂದ್ಸತಿ ಅವರ ಇದನ್ನು ಸೇವೆಯನ್ನು ಮಾಡ್ತಾರೆ. ಹಾಗೆ ಬ್ರಹ್ಮಲಿಂಗೇಶ್ವರನಿಗೆ ತುಂಬ ಇಷ್ಟವಾದದ್ದು ಈ ಶೃಂಗಾರ. ಎಲ್ಲರ ಈ ಕೈಯಲ್ಲಿ ಇರುವಂಥದ್ದು ಈ ಶೃಂಗಾರ. ಬ್ರಹ್ಮಲಿಂಗೇಶ್ವರನ ಇಷ್ಟದ ಇದಂತೆ ಸೇವಂತಿಗೆ. ಹಾಗೆ ಮಾರನಕಟ್ಟೆ ಜಾತ್ರೆಯನ್ನು ನೀವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಬ್ರಹ್ಮಲಿಂಗೇಶ್ವರನ ಮಹಿಮೆ ಕೂಡ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮಾರನಕಟ್ಟೆ ಒಂದು ಮಹಿಮೆಯನ್ನು ಕೇಳಿದ್ರಲ್ಲ, ಯಾರಾದರೂ ಈ ಕಡೆ ಬಂದರೆ ಒಂದು ಸಲ ಈ ದೇವರ ದರ್ಶನವನ್ನು ಮಾಡಿ ಬ್ರಹ್ಮಲಿಂಗೇಶ್ವರನ ಅನುಗ್ರಹವನ್ನು ಪಡೆಯಿರಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಥ್ಯಾಂಕ್ ಯು.